काय सूर्यकोटि समप्रभा समप्रभा ನಿರ್ವಿಘ್ನಂ ಕುರ್ಮೇ ದೇವೋ ಸರ್ವ ಕಾರ್ಯಸೋ ಸರ್ವದ ಅನ್ನುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಅವ್ರು ಯಾರಿಯಪ್ಪ ಯಾವ ನನ್ನಪ್ಪ ಗುರುಗೌರಿಯ ಸೋಮಲಿಂಗನ ಪವಿತ್ರ ಪಾದಕ್ಕೆ ಕೂಡ ಕೋಟಿ ದೀರ್ಘ ಪ್ರಣಾಮಗಳನ್ನ ಅರ್ಪಿಸುತ್ತ ಅದೇ ಯಾವ ನನ್ನ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡದಲ್ಲಿ ಆಸನೆಯನ್ನು ಹಾಕಿರ್ತಕ್ಕಂಥ ನನ್ನಪ್ಪ ಅವ್ರು ಯಾರಿಯಪ್ಪ ಸಾವಿರ ಕಂಬಳಿಯ ಸರದಾರನಾಗಿರ್ತಕ್ಕಂಥ ನನ್ನಪ್ಪ ಹೌದು ಅಮೋಕ್ಷಿದೇಶ್ವರ ಪಾದಕ್ಕೆ ಕೂಡ ತ್ರಿಕರ್ಣ ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಅರ್ಪಿಸುತ್ತ ಅದೇ ಯಾವ ನನ್ನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕುಂಚನೂರ ಗ್ರಾಮದಲ್ಲಿ ಎಂಬಾಗಿ ವಾಸನೆಯನ್ನಾಗಿರ್ತಕ್ಕಂಥ ನನ್ನಪ್ಪ ಅವ್ರು ಯಾರಿಯಪ್ಪ ಮಾದುಲಿಂಗನ ಪಾದಕ್ಕೂ ಕೂಡ ತ್ರಿಕರ್ಣ ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಅರ್ಪಿಸುತ್ತ ಅದೇ ಯಾವ ನನ್ನ ಸಾಂಗ್ಲಿಯ ಜಿಲ್ಲೆಯ ಜತ್ತ ತಾಲೂಕಿನ ಹೌದು ಯವ್ವರ್ಗಿ ಗ್ರಾಮದಲ್ಲಿ ಎಂಬಾಗಿ ವಾಸನೆಯನ್ನಾಗಿರ್ತಕ್ಕಂಥ ನನ್ನಪ್ಪ ಅವ್ರು ಯಾರಿಯಪ್ಪ ಉತ್ತಾರೌದು ಸಿದ್ಧ ದೇವೇಂದ್ರ ಬೆಳೆನಿಸಿದ ಆಚಾರ್ಯಗಳು ಸೋಮನ ಮುತ್ಯ ಕಡಿ ಹುಟ್ಟ ಕಣ್ಣು ಮುಂತಾನಿಗಾದ್ರೂ ಕೂಡ ಒಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ಯಾವ ನನ್ನ ಸಾಂಗ್ಲಿಯ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿಯ ಗ್ರಾಮದಲ್ಲಿ ಎಂಬಾಗಿ ವಾಸನೆಯನ್ನಾಗಿರ್ತಕ್ಕಂಥ ನನ್ನಪ್ಪ ಅವ್ರು ಯಾರಿಯಪ್ಪ ಹಿಂಡ ಸಿದ್ಧರೊಳಗೆ ಪುಂಡ ಸಿದ್ಧನಾಗಿ ಅನಿಸಿಕೊಂಡಿರ್ತಕ್ಕಂಥ ಮಲ್ಕಾರ್ ಸಿದ್ದೇಶ್ವರ ಪಾದಕ್ಕೆ ಕೂಡ ತ್ರಿಕರ್ಣ ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಅರ್ಪಿಸುತ್ತ ಅದೇ ಯಾವ ನನ್ನ ಸೊಲಾಪುರ ಜಿಲ್ಲೆಯ ಸೊಲಾಪುರ ತಾಲೂಕಿನ ಅವ್ರು ಯಾರಿಯಪ್ಪ ಕಂದನಗಾಯಿ ಗ್ರಾಮದಾಗ ಹಿಂಬಾಗಿ ವಾಸನೆಯನ್ನಾಗಿರ್ತಕ್ಕಂಥ ನನ್ನಪ್ಪ ಹೌದಾ ಯಾವ ಬೀರ್ ದೇವರ ಪಾದಕ್ಕೂ ಕೂಡ ತ್ರಿಕರ್ಣ ದೀರ್ಘ ದಂಡವತ್ತ ಪ್ರಣಾಮಗಳನ್ನ ಅರ್ಪಿಸುತ್ತ ಅದಕ್ಕೆ ಗೌಡ್ರ ಮಾತಿನೊಳಗ ಮಾತ ಹಿಂಗ್ ಹೇಳ್ತಾರಲ್ಲ ಹೆಂಗ್ ಹೇಳ್ತಾರಪ್ಪ ಅರವಿಲೆ ದುಡ್ದವ ಆಗ್ಯಾನ ಅರಸ ಗರ್ವಿಲೆ ದುಡ್ದವ ಹೊಂದ್ಯಾನ ನಾಸ ಹೌದು ಅರವಿಲೆ ದುಡ್ದವ ಆಗ್ಯಾನ ಅರಸ ಗರ್ವಿಲೆ ದುಡ್ದವ ಹೊಂದ್ಯಾನ ನಾಸ ಮುತ್ಯಾಮೋಕ್ಷಿದ್ದ ಒಂದು ನಡೆದವ ಜಗದಾಗ್ಯಾನ ಪಾಸ ಅಂತಕ್ಕಂಥ ಮಾತನ್ನ ಹೇಳು ಹೌದು ಇಲ್ಲಿ ಹಾಡ್ತಿರ್ತಕ್ಕಂಥ ಹಾಡಿನಲ್ಲಾಗ್ಲಿ ಮಾತಾಡ್ತಿರ್ತಕ್ಕಂಥ ಮಾತಿನಲ್ಲಾಗ್ಲಿ ಹೌದು ಗೌಡ್ರ ತಪ್ಪು ತಡಿಗಳನ್ನ ಆಗ್ತಾವ್ರಿಪ್ಪ ಆ ತಪ್ಪಂತಕ್ಕಂಥದ್ದು ಬದಿಗೆ ಒತ್ತಿ ಸತ್ ಅಂತಕ್ಕಂಥದ್ದು ಶಿಕಾರ ಮಾಡ್ತಿರ್ತಾಳೆ ಉಮದಿ ಸಂಘದ ವತಿಯಿಂದ ಮತ್ತೊಮ್ಮೆ ಮುಗದೊಮ್ಮೆ ಕಳಕಳಿಕೆದಿಂದ ವಿನಂತಿಯನ್ನು ಮಾಡಿಕೊಂಡು ಹೌದಾ ಅದಕ್ಕೆ ನಮ್ಮ ಜೊತೆಯಲ್ಲಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಜಕ್ಕಣ್ಣನ ಮ್ಯಾಳಿಗಾದ್ರೂ ಕೂಡ ಒಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತಾ ಹೌದಾ ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನಾಗಾದ್ರೆ ಈ ನನ್ನ ಸ್ಟೇಜ್ ಮ್ಯಾಗ ನಿಂತು ಮಾತಾಡ್ಲಿಕ್ಕ ಅಜ್ಞಾನವನ್ನ ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ಹಚ್ಚಿರ್ತಕ್ಕಂತ ನನ್ನ ಗುರುಗಳಾಗಿರ್ತಕ್ಕಂಥ ಮಾನಸಿದ್ಧ ಮಾರಾಯರಿಗಾದ್ರೂ ಕೂಡ ಒಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕೆ ಗೌಡ್ರ ಮುಂದಿನ ಪಾಳ್ಯಕ್ಕ ಯಾರನಾದ್ರಿಪ್ಪ ನಮ್ಮ ಜಕ್ಕಣ್ಣ ಅವ್ರು ಯಾರು ರೂಟ್ ಹಿಡಿದು ಬರ್ಲಿ ಹೌದಾ ಬಂದ ಪ್ರಕಾರ ಮಾತಾಡೋಣ ಅಂತ ಮಾತನ್ನ ಹೇಳಿ ಅದಕ್ಕೆ ನನ್ನ ಮಾತಿಗೆ ಬಹಳ ಮಾತಾಡಿ ಜನಕ್ಕೆ ವಜ್ಜಾಗಲಾರದೆ ಯಥಾ ಪ್ರಕಾರವಾಗಿ ನಮ್ಮ ಮಾರಾಯರು ಒಂದೆರಡು ಮಾತಾಡಿ ಸರಿ ಜೋಡಿ ಕಲಾವಿದ್ರಿ ಪಾಳೆ ಕೊಡ್ತಾರೆ ಅಂತೇಳಿ ಮಾತಿಗೆ ವಿರಾಮ ಕೊಡೋಣ ಹೌದು अरे चालू नहीं है हौದು हाँ ಯಾವ ಹೌದು ಕಂದಲಗಾಯಿ ಗ್ರಾಮದ ಹೌದು ಶ್ರೀ ಬೀರದೇವರ ಹೌದಾ ಮೇಲಾಗಿ ನಮ್ಮ ಸಂಕದ ಲಾಯವ್ವ ಹೌದು ಶಿವನ ಮಗಳ ಶ್ರೀ ಲಾಯವ್ವ ಹೌದು ಇಬ್ಬರನ್ನ ಕರೆದ ಕೆರೆದ ಭಂಡಾರ ಕೊಟ್ಟು ಅವ್ರ ಮನೆ ಒಳಗೆ ಕುಂಡು ಚಂತನ ಮಹಾಪ್ರಸಾದ ಇಟ್ಟು ಬೇಡದವ್ರಿಗೆ ಬೇಕಾದ ಊಟ ಇಟ್ಟು ಕೆರಿಂದ್ರೆ ಹೌದು ಮನ ಶಾಂತಿ ಸಲುವಾಗಿ ಸದ್ಭಕ್ತರವನ್ನ ಕರೆಸಿ ಕೆರೆಯಿಂದ ಮನೆ ಒಳಗೆ ಕುಂಡಿಸಿ ಕೆರೆಂದ್ರೆ ಎಲ್ಲರಿಗೆ ಅನ್ನಭೋಜನ ಮಾಡಿಸಿ ರಾತ್ರಿ ಜಾಗರಣೆ ವರ್ಷಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಿ ಕೆರೆಂದ್ರೆ ಏನ್ ಮಾಡಿದ್ರಿಪ್ಪ ಎರಡು ಸತ್ಯ ಸಂಘ ಕೂಡ್ಸ್ಯಾರಪ್ಪ
ಒಂದ ಅಮೋಘ ಸಿದ್ಧ ಮಲಕಾರ ಸಿದ್ಧ ಮಾಡೋದು ಕೀರ್ತಿ ನಾವು ಹಾಡಬೇಕಾಗ್ಯದ. ಹೌದು ಮಾಳಿಂಗರಾಯ ಬೀರ ದೇವರ ಯಾನ ಮಾಡ್ಯಾರ ಅವನ ಮಾರ್ಗ ಅವ್ರ ಕಂದಲ್ಗಾಯ ಅವ್ರು ಹಾಡಬೇಕಾಗ್ಯದ. ಹೌದು ಹೌದು ಏನಾಗ್ಯದ್ರಿ ಬರ್ಲಿ. ಇಲ್ಲಿ ನಮಗೆ ಹಿಂಗೆ ಮಾಡಿದ್ರೆ 5 ಮಿನಿಟ್ ಗಂಧ ಆದ ಕಾರಣ ಏನಾಯ್ತ್ರಿಪ್ಪ? ಈ ಬೀರ ದೇವರ ಅಂದ್ರೆ ತಿರ್ಕಾಲ್ಜ್ಞಾನಿ ಅಂತವಪ್ಪ ಅಂದ್ರೆ ಪರಮಾತ್ಮನಿಂದ ಜನಿಸಿ ಭೂಲೋಕಿಗೆ ಬಂದವ. ಹೌದು ಮನ್ಯಾಗ ಪತಿ ಭರಮದೇವರಿದ್ರ ಸದ್ಯಕ್ಕೆ ಸೂರಮದೇವಿ ಪರಮಾತ್ಮನ ಭಕ್ತಿ ಮಾಡಿಕೆರಿಂದ್ರ ಪರಮಾತ್ಮನ ಕಾರ್ಯಕ ಭಂಡಾರದಿಂದ ಹುಟ್ಟದವ ಬೀರಪ್ಪ. ಹೌದು ಹೌದು ಅಂತ ಕರುಳು ದೇವರ ಭೇಟಿ ಜಾಗಪ್ಪ ಇದು. ತಾಳ ಅಂದ್ರೆ ಕಂದಲಗಾಯಿ ಅಂದ್ರೆ ಇದು ಹಾಲು ಮತದಾಗೆ ಮೆಕ್ಕಿದ ಸ್ಥಾನ ಅಂದ್ರೆ ಯಾವುದು ಕಂದಲಗಾಯಿ. ಹೌದು ಹೌದು ಜಗದೊಳಗೆ ಹಾಡಿಕೆಗೆ ನಿತ್ ಹೇಳೋದು ನಿತ್ ಹಾಡೋದು ನಿತ್ ಹೇಳೋಕೆ ಮಾಡ್ಲಿಕ್ಕೆ ಹಚ್ಚುದೇ ಮನ್ಮಿ ಮಹಾರಾಜರು ಕಂದಲಗಾಯಿ ಬೀರದಿಂದೆ ಜಗತ್ತಿನಾಗ ನಿತ್ ಮಾತಾಡ್ಲಿಕ್ಕತ್ರ ಮೊದಲು ಯಾರು ನಿಂದಿರ್ತಿತ್ತಲ್ಲ. ಹೌದು ಇದ್ದಕ್ಕಿದ್ದಂಗೆ ಮಾತಾಡ್ಬೇಕಾಗಿದ್ರೆ ನಿತ್ ಮಾತಾಡ್ದವ್ರೆ ಕಂದಲಗಾಯಿ ಬೀರ್ ಮಾಸ್ತರ ಮನ್ಮಿ ಮಧು ಮಹಾರಾಜರು. ಹೌದು ಅವ್ರದಿಂದ ಮುಂದೆ ಹೈನಾ ಚಂದ್ರಮುತ್ತಿ ಹಾಡ್ತಿದ್ದಾಳೆ, ಜವರ್ಗೌಡ್ರು ಹಾಡ್ತಿದ್ರು, ಲೋಣಿ ಸದಾ ಹಾಡ್ತಿದ್ದ. ಹೌದು ನಮ್ಮಲ್ಲಿ ದೊಡ್ಡ ಮೇಲೆ ಹಾಡ್ತಿದ್ದ ಖರೆ ಎಲ್ಲಾರು ಕೂತ್ ಹಾಡ್ತಿದ್ರು. ಹೌದು 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 ದಿಮ್ಮಿಗೆ ಮೊಳಕಾಲಕ್ಕೆ ದಿಮ್ಮಿ ಕಟ್ಟಿ ಹಗ್ಗ ಕಟ್ಟಿ ಕೇಂದ್ರ ಹೇಳ್ತಿತ್ತಲ್ಲ ಒಳಗ ಹಂಗ ಹಾಡ್ತಿದ್ರು. ಹೌದು ಎದ್ದು ನಿಂತು ವಾದ ಮಾಡಿಕೆಂದ್ರೆ ಜಗತ್ತನಾಗ ಹಾಲು ಮತ್ತದಾಗ ಜಗತ್ತನಾಗ ಕೀರ್ತಿ ಬೆಳೆಸ್ಕೆಂದ್ರ ಮೂಲಿಗೆ ಶಿವಸ್ಥಾನ ತಯಾರಾಗಿ ಜಗತ್ತನಾಗ ಹಾಡಬೇಕಾಗಿದ್ರೆ ಕಾರಣೀಭೂತಿ ಅಡ್ಡೆಗಡಿ. ಹೌದು ಒಂದು ಮನಿಮೆ ಮಹಾರಾಜರು ಒಂದು ಕಂದಲಗಾಯಿ ಬೀರಪ್ಪ. ಹೌದು 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 ಈಗ ಮನಿ ಭಾಳ ಮಂದಿ ಮೇಳ ಆಗ್ಯಾವ. ಕುಳ್ಪಂಡೆಗಳು 4 ಅಕ್ಷರ ಕಲನ ಮೇಳೆ ಆತಾವ. ಈಗ ಮೇಳ ಉಪಯೋಗಿಲ್ಲ. ಅಂತ ಮನವಿ ಮಹಾರಾಜರ ಸಂಗಟ ಬೀರನ್ ತಾಕತ್ ಎಟ್ಟಿತ್ತಪ್ಪ ಅಂದ್ರ ಅಮೇನ ಭಾಳ ಇದ್ರ ಮನುಷ್ಯ ಐತಿಲ್ ಖರೆ ತರಬೇಕು ಮಾರಾಗ ತರಬ್ತಿದ್ದ. ಬೇಳುಂಡಿಯಾಗ ಲಾಸ್ಟ್ ಬಂದಿತ್ತು. ಎಲ್ಲ ಸೊಡ್ಡ್ಯಾಗ ಹಾಕೋತೆ ಬೇಳುಂಡಿಯಾಗ ಆಯ್ತು. ಬೇಳುಂಡಿಯಾಗಿ ನಮ್ಮಲ್ಲಿ ಆಯ್ತು. ಮುಂದೆ ಹೋಗಿ ಕುಮಟದಾಗ ಕಚ್ಬಿಚ್ಚಾಗಿ ಹೋಯ್ತದ. ದಂಡಿಗೆ ಬಂದಿತ್ತು ಒಕ್ಕಲ್ತನಲ್ಲಿ. ಹೌದು ಸೊಡ್ಡ್ಯಾಗೆ ಬಂದಿತ್ತು. ಮುಂದೆ ಹೋಗಿ ಕುಮಟದಾಗ ಆಯ್ತದ. ಹೌದು 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 ಕುಮಟಾದಾಗ ಆದ ಬಳಕ ಮುಂದ ಬೀರ ಸಂಗಟ ಗಡಿದಿತ್ತಲ್ಲ ಅವು. ಅಮೌಷನ್ ಮಠ ಮನ್ಯಾಗ ಹಾಡೋ ಮಹಾರಾಯ ಒಬ್ಬ ಚಲೋ ಇದ್ದಾಳೆ. ಹೌದು ಅಮೌಷನ್ ಮಠದಾಗ ಮ್ಯಾಳೆ ಇದ್ದಿತ್ತು. ನಾ ಸುಮ್ಮ ಹಾಡ್ತಿದ್ದ 10, 15, 16 ವರ್ಷ ನಾವ್ ಇದ್ದನ. ಹೌದು ಹೌದು ಉಮ್ದಿದ ಪಾರ್ಥಿಕ್ ಹಾಡ್ತತ್ತ ಅವ್ನಿಗೆ ಯಾರೋ ಹೇಳಿರು. ಅವ ಲೆಕ್ಕ ಹಾಕ್ರಿ ಎಲ್ಲಿ ಕಂದಲ್ಗಾಯಿ ಹುಡ್ಜಂತಿಗೆ ಹೊಂಟಿದ ನನ್ನ ಕರೆದು ಕುಡಿಯಾಕ ಅಂದ. ನೀವು ಉಂಬ್ರಜಿಗೆ ಬಾರೋ ನೀ ಅಂದ. ನಿನ್ನ ಹವಳೆ ನಾ ಬಂದು ಏನು ಮಾಡವ ಅಂದನ. ನನಗೆ ಏನೋ ಬರೋದು 4 ಪದ ಬರ್ತಾವ ಅಂದನ. ಹೌದು 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 ದಿಮಿನ ಮುಂದೆ ಸುಧಳೆ ಅಲ್ಲ ನನಗೆ 4 ಹಾಡೇ ಬರ್ತಾವ. ಹಾಡಾಗ ನಾ ಏನು ಮಾಡ್ಲಿ ಅಂದ್ರ. ಹೌದು ನೀ ಸುಮ್ಮ ಒದ್ರಾಡಿ ಹೆಂಗೆ ಒದ್ರಾಡಿ ನಾ ಇದ್ದೀನಿ ಖರೆ ಬಾ ಉಂಬುರ್ಜಿಗೆ ಅಂತ. ಹೌದಾ ಇದೇ ಉಂಬುರ್ಜಿ ರೇವಣಸಿದ್ನ ಮಠದ ಭಾರತ ಹುಣ್ಣಿಮೆ ದಿನ ಕುಲಕರ್ಣಿ ಅವರು ಬೀರ್ ಹಿಂಗೆ ಇಟ್ಟಿದ್ರು ದಿಮ್ಮ. ಹೌದು ಬಿದ್ದಿರಿ ಸ್ವಾಮಿನಿಗೆ ಮನಿಮೆ ಮಾರದ್ರ ಹಂಗೆ ಇಟ್ಟಿದ್ರು ತೆಳಗೆ. ನಾನಿತ್ತು ಇಲ್ಲಿ ಬೀರ್ನ ಹಾಡಿಕೆ ನೋಡಿದ್ವಿ. ಜೀಪ್ನ ಹಚ್ಚಿ ಕಡೆ 8 ಮಂದಿ 10 ಮಂದಿ ಕೂತಿತ್ತು. ಹೌದಾ ನಮ್ಗೆ ಯಾರು ಫೋನ್ ಹಿಡಿಬೇಕ್ರಿ ಎಲ್ಲಿ ಹಾಡ್ದಮಲ್ಲ ಬಿಟ್ಟಮಲ್ಲ. ಅಲ್ಲಿಂದ ನೋಡ್ದ ಬೀರ್ ಕೈ ಮಾಡ್ದೆ ಉಮ್ದಿ ಪಾರ್ ಬರ್ಲತ್ತ ಹದಿ ಬಿಡ್ರಿ ಅಂದ. ಹೌದಾ ಮಂದಿ ಎಲ್ಲಿ ಪಾರ ಶಿವ ಹಾಡ್ಲ ಕುಲ್ಕರ್ಣಿ ದೊಡ್ಡ ಗಡಿ ಕುಲ್ಕರ್ಣಿ ಹಾಡ್ಲತ್ರಿ ಹಾಡಲಿ ಎಲ್ಲಿ ಪಾರ ಅಂದ್ರ ಅವ್ರು. ಹೌದಾ ಹಳ್ಯಾಗ ಮಂದಿ ಬಯಲು ಮಾಡಿ ಹೋಗಿ ಸಂದ ಮಾಡಿ ಪದ ಚಾಲು ಮಾಡ್ದ. ನನಗೆ ಮೊದಲೇ ಹೇಳಿದವ ನೀ ಎದಕ್ಕೋ ಅಂಜಿಬೇಡ ನನಗತ್ತು. ಹೌದು ಅವನಕ ಕೆಟ್ಟ ಮಣ್ಣು ಮಾತಾಡವನ ಮನುಷ್ಯ ಬಂದ ನಾ ಬೈಲ್ಕತ್ತ ಅವನಿಗೆ. ಹೌದಾ ತೆಳ ಚೆಂಡ್ ನಗಲಕತ್ತ ಮಂದಿ ಹುಚ್ಚಾಯ್ತು. ಬೀರ್ಗ ಕುಲ್ಕರ್ಣಿ ಹಿಂಗೆ ಮಾತಾಡ್ತಲ್ಲ ಪಾರೇಟ್ ಬೇರಿಕೆದ. ಹೌದಾ ಮೊದಲು ಹೇಳಿದ್ದವ ನೀ ಯಾನ್ ಅಂದ್ರು ನೀನು ಹೊಳ್ ನೋಡಲ್ಲ. ನಾ ಸುಮ್ ಹೊಡಿನಿ ಅವಶ್ಯ ಅಂದಿದ. ಯಾರಿಗೆ ಹೇಳ್ತಾನೆ ಚೆಂಡ ಅವ್ನ ಜೋಡಿ ಗಡಿ ನಿಂತಿಲ್ಲ ಅಮೋಷನ್ ಮಠ. ಹೌದಾ ಅದಕ್ಕೆ ಒಂಬರ್ಜಾಗ ನಮ್ಮ ಹಾಡಿಕೆ ಚಾಲು ಮಾಡಿ ದಂಗ ಮಾಡಿಸಿ ಬಿಟ್ಟ ಮುಂದೆ 8 ದಿನದಾಗೆ ಕುಮಟಕ್ ಅದು ಮಾರ ಯಾವ ಏನ್ ಬಿಟ್ರಿ ಆ ಜನ ಕುಮಟಕ್ ಒಯ್ದ. ಹೌದಾ ಅಲ್ಲಿ ಹಾಡಿಕೆ 5 ಸಂಕ ಒಂದು 1ನೇ ರಾತ್ರಿ 3ನೇ ರಾತ್ರಿ 4 ಟನ್ ಬೀರಿಸಿದ್ನ ಗುಡಿ ಮುಂದೆ 3 ಮಂದಿ ಹಾಡಿಗೆ 3 ರಾತ್ರಿ ಬಿಡಿದೆ. ನನ್ನ ಪದಾನೇ 4 ಅವೇ ಹಾಡವ ಅಲ್ಲಿ ಅಲ್ಲಿವೇ ಅವೇ ಅಲ್ಲಿ. ಹೌದು 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 ಪದಾನೇ ಬರ್ತಿದ್ರು ಹಾಡಿಕೆ ಬಂದ ಬಳಕ ಮಾಡೋದೇನಲ್ಲಿ. ಖರೆ ಬೀರ್ ಮಾಸ್ತರ್ ಏನ್ ಮಾಡ್ದ 4 ಹಾಡಿದ್ರೆ ನಿತ್ ಮಾತಾಡ್ಲಕ್ಕತ್ತಂದ್ರೆ 1 ತಾಸು 1.5 ತಾಸು ಮಾತಾಡ್ತೀವಿ. ಟೈಮ್ ಮುಗಿಸ್ತಿದ. ಹೌದಾ ನಾನು 4 ಹಾಡ್ನಾಗೆ ನನ್ನ ಹೊತ್ತು ಹೊಂಟದ. ಅದಕ್ಕೆ ಅಂತ ಸಂಭಾಳಿಸಿ ಜಗತ್ತಿನಾಗ ಮುಂದೆ ಹಂಗೆ ಹಾಡ್ಕೋತ ಹಾದ ಬಳಕ ಜಗತ್ತಿನ ಅವನ ಕೂಡ 10 ವರ್ಷ ಹಾಡಿದ್ರೆ ಎಲ್ಲಿ ನಾ ಹಾಡಿಗೆ ನಾನು ಹೆಚ್ಚಾಗಿ ಹಾದ್ರ ಬಿ ಅವನಕ ತೆಳಗೆ ಚೆಂಡ್ ಮಾಡಿ ನಗತಿದ್ದ. ಯಾಕೆ ಹೊಟ್ಟೆ ಬೇದಿತ್ರಿ ಒಂದು ಗಡಿ ಮರಿ ತಯಾರಲ್ಲತ್ತಿದ್ದ. ಹೌದು ಕರ್ನಾಟಕದ ಮುಂಡವನೂರ ಹಾಡಿಕೆ ಅವನಿಗೆ ನನಗೆ ಅದ್ರ ಹಗಲು ಬಾರಾಗಿತ್ತು. ಹೌದು ಹೌದು ಖರೆ ತೆಳಗೆ ಮಂದ್ಯ ವಾದ ಹಾಕ್ತಿದ್ದ ಖರೆ ಹೋಗಿ ನಗತಿದ್ದ.
ಗಡಿ ಹಂಗೆ ತಯಾರಾಯ್ತು ಅಮಾವಾಸ್ಯನ ಮಠ ಮನೆಗತ್ತಿದ್ದ. ಹೌದು ಹೌದು ಅಟ್ಟ ಪ್ರೇಮ ನನ್ನ ಮ್ಯಾಲಿತ್ತು. ಜಗತ್ತಿನಾಗ ಎಟ್ಟ ಕೈಲಕ್ಕೆ ಕಂದಲ್ಗಾಯಿ ಊರು ಅಂದ್ರೆ ನಂದೂರಿ ಅಥವಾ ಮುದುಕಿತ್ತು ಭಾಳ ಬರಿಕಿತ್ತಿದ್ದು. ಹೌದು ಹೌದು ಅವ ಯಾರು ಹೇಳಿಬಿಡವ ಬಂದು ಕೇಳಿದ್ರ ಮುದುಕು ಎಲ್ಲ ಹೇಳ್ತಿತ್ತು ಮೊದಲು ಕಲಾಶ ಎಲ್ಲ. ಹೌದು ಅದಕ್ಕೆ ಅಂದಿದ್ನ ಕಂದಲ್ಗಾಯಾಗ ಮೇನ ಸ್ಥಳ ಹಾಲು ಮತ್ತ ವಿಷಯ ಹುಟ್ಟುದು ಗಟ್ಟಿ ಎತ್ ಮಾತಾಡೋದೆ ಕಂದಲ್ಗಾಯ. ಹೌದು ಹೌದು ಈಗ ಏನಪ್ಪ ಮನಿ ಮ್ಯಾಳ ನಾ ಮಾತಾಡಕ್ ಶಾಣೆ ನೀ ಮಾತಾಡಕ್ ಶಾಣೆ ಹತ್ತಾರ ಖರೆ ಇವು ಯಾವ ನಮ್ಮ ಮುಂದೆ ತಟ್ಟಲ್ಲ. ಅದಕ್ಕೆ ಹೇಳ್ತಲ್ಲ ನಿನಗೆ ಗಡಿ ಎತ್ತ ಜನ ಹುಡುಕಾಡ್ಬೇಕತ್ತ. ಅದಕ್ಕೆ ಕಂದಲ್ಗಾಯಿ ಮ್ಯಾಳಪ್ಪ ಅಂದ್ರೆ ಜಗತ್ತಿನಾಗ ರಿಕಾರ್ಡ್ ಹಾಕಿ ಅಂದ್ ಬೆಳೆದಂತ ಮ್ಯಾಳಿನ ಊರಾಗ ನಾವು ಬಂದಿದ್ದೇವೆ ಇಲ್ಲಿ. ಹೌದು ಅದಕ್ಕೆ ಕಂದಲ್ಗಾಯಿ ಅವ್ರದೇ ಆಶೀರ್ವಾದದಿಂದ ನಾ ಜಗತ್ತಿನಾಗ ಹಾಡ್ಲಕತ್ತ 4 ವರ್ಷ ಆಯ್ತು ಈಗ. ಹೌದು 4 ವರ್ಷನಾಗ ಕಮ್ಮಿ ಪೂಜಾರಿ 4200 ಕಾರ್ಯಕ್ರಮ ಆಗ್ಯಾವ ನಾವು ಹಚ್ಚಿಟ್ಟಿದ್ದು. ಹೌದು 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 ಎಷ್ಟು 4200 ಕಾರ್ಯಕ್ರಮ ಆಗ್ಯಾವ ಈಗ ಸದ್ಯ. ಹೌದು ಅದು ಅಷ್ಟು ಜಗತ್ತಿನಾಗ ಹಾಡಿಕೆ ಬೆಳೆಸಂತ ಜಾಗ ನನ್ನ ಕಂದಲ್ಗಾಯಿ ಅದ. ನಾ ಹೆಂಗೆ ಹಾಡಿದ್ರು ಬಿ ನಮ್ಮ ಮಗನೇ ತಿಳ್ಕೊತಾರೆ ಇಲ್ಲಿ. ತಪ್ಪು ಹಾಡಿದ್ರು ಹಂಗೆ ಯಾನ ಊರ ಹಂಬಲ ಈ ಕಂದಲ್ಗಾಯಿ ಮಾರಾಗಳು ಈ ಊರದ ಹಂಬಲೇ ನನ್ನ ಮೇಲೆ ಹಂಗಾದ. ಖರೆ ನೀ ಊರನ ಹಾಡವಿಂದ ತಿಳ್ಕಿರಿಂದ್ರೆ ನೀ ಅಂಜಲಕ್ಕೆ ಹೋಗ್ಬೇಡ. ಹೌದು ಹೌದು ತಮ್ಮಣ್ಣ ಮರ ಇವ್ ಇಟ್ಟೆ ಲಂಡ್ ಖರೆ ಬೀರ್ನ ಮಗಲಾಗ ಸೊಂಟಿನ ತೆಳಗಿರ್ತಿದ್ ಖರೆ ಜುಗದಾಡಿ ಹಿಂಗ್ ಮಾಡಿ ಬತ್ತಿದ ಮುಂಡು ನೋಡ್ದ ಹೆಂಗ್ ಮಾಡ್ತಿದ್ ಕೇಳೋ. ಹೌದಾ ಹಿಂಗ ಅಡಬಾಡಿಸಿ ಎದ್ದಾನ ಮಂದಿಯಾಗಿ ಹೇಳ್ದ ಇವ ಯಾರಿಗೆ ಕಾಣಿಸಲ್ಲ. ಹಾಲು ಮತ್ತದಾಗ ಹುಲಿ ನಿತ್ತಂಗಂದ್ರೆ ನಾನು ಹಾಡೋರೊಳಗೆ ಬೀರ್ ಚಲವ ಆಟದ ಹಾಡಿಗೆ ಮನುಷ್ಯ ಸವದಾಗ ನಿತ್ರ ಹುಲಿ ನಿತ್ತಂಗ ಆಗೋದು. ಹೌದು ಹಾಲು ಮತ್ತೆ ಎಷ್ಟು ಹಾಡೋರ್ ಜಗತ್ತಿನಾಗ ನಿಡುಣ್ ಕುಳ್ಕಣಿ ಅವ ಇಬ್ಬರೇ ಫಳ್ಯಾಗ ಹೋಗ್ತಿರು. ಹೌದು 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 ಅಂತವನ್ ಗಡ್ಡಿ ಹುಜು ನಿಮ್ಮ ಜವಳ ಹಿಡಿ ಅವ್ ದೀಡ್ ಫೋಟೋ ಇವ. ದೀಡೆ ಫೋಟೋ ಅವ್ನು ಮುಂಡಿ ತೆಳಗ ಆತಿದ ಅಟ್ಟೆ ಸೊಂಟಿನ ತೆಳಗೆ ಖರೆ ಸೂರ್ ಹಿಡ ಬರ್ಲಿ ಬೀರ ನಾನ್ ದನಿ ಏಟು ಸೋಲಿ ಹೊಡೆದ್ರ ಅವ್ನಿಗೆ ಏನಾಗೋದು ಅಂದನ. ಹೌದು 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 ಅದಕ್ಕೆ ತಮ್ಮಣ್ಣ ಮರ ಅಂದ್ರೆ ಸದಾ ಇಲ್ಲ ಪ್ರಕೃತಿ ತುಸು ಇದ್ರ ಸದಾ ಶಿವಾಜಿ ಮಹಾರಾಜ್ ಇದ್ದಂಗ. ಹೌದು ಹೌದು ಬೀರ ಎಂದ್ ಹೋಯ್ತು ಕಂದಲ್ಗಾಯಿ ಇದ್ರ ನಾಮ ಹಾಡ್ಕಿದ್ ಇದು ಆಯ್ತು. ಹೌದಾ ಇನ್ನು ಅಂಥವ್ರು ಹುಟ್ಟಬೇಕಾಗಿರಿ ಎಲ್ಲೇರೇ ಒಂದು ಪೂರ್ವಿ ಪುಣ್ಯ ಇರ್ತದ ಜಗತ್ತಿನಾಗ. ಇಂಗ್ಲೀಷ್ ಹುಡ್ದ ಒಂದು ಬೆಳೆದ ಒಂದು ಊರು ಹುಟ್ಟಬೇಕಾಗಿದ್ರೆ ಒಂದು ಮನುಷ್ಯ ಹುಟ್ಟಬೇಕಾದ್ರೆ ಕಾಣ ಇರ್ತದ. ಹೌದು ಅದಕ್ಕೆ ಜಗತ್ತನೇ ಆಲ್ ಕರ್ನಾಟಕದಾಗ ಬೀರ್ ಮಾಸ್ತರ್ ಅನ್ಸ್ಕೊಂಡ ಎಲ್ಲಿ ರೈಲ್ ತಾವಿದ ರಾಮದುರ್ಗ ತಾಲೂಕು ಸೂರ್ಯಬಾನುವರಿಗೂ ಇದು ನನ್ನ ಹಾಡ್ಕಿಗೆ ಲೆಕ್ಕ ಹಾಕಿರಿ ನೀವು ಎಲ್ಲಿ ಎಲ್ಲಿ ಸಣ್ಣ ವಯಸ್ಸಿನಾಗಿ. ಅದಕ್ಕೆ ಈ ಪುಣ್ಯ ಭೂಮಿ ಒಳಗೆ ಇಲ್ಲಿ ನಮ್ಮ ಬೀರ ದೇವರ ಮುಡ್ಸ್ಕೊಂಡು ಭಕ್ತರ ಮನೆಯಾಗಿ ಹೊಸ ಮೇಳದ ಇವನಿಗೆ ಒಮ್ಮೆ ತೊಗೊಂಬಂದಿದ್ದು ಎಲ್ಲೇ ಬಂಡ್ರಗೋಡಿ ತಂದಿರ. ಹೌದು ಬೀರ್ ಮಾಸ್ತರ್ ಅಂತ ತಂದಿದ್ದ. ಅದ್ರ ಮ್ಯಾಲ ಇದೇ ಕೂಡೇನ ಮಾಸ್ತರಮ್ಮ ಅವನ ಹೆಸರೇನು ಜಕ್ಕು ಮರೆ. ಅವ ಮತ್ತೊಬ್ಬ ಯಾವ ನಿಡುನ್ ಕುಲ್ಕಡೆ ಬರೀ ಬಿಳಿ ಅಂಗಿ ಹಾಕಿ ಮೊನ್ನೆ ಹಾಡ್ದಲ್ವ ಯಾವ ಮಾಧವ ಮಾರಾಯ ಹಳಿ ದೋಸ್ತಿ ನಂದವ. ಹೌದು ಅವನು ಹಾಡ್ತೀನ ಅವನು ಹಾಡ್ಲಕತ್ತ ಮನೆ ಬೂರ ಹಚ್ಚಿಕೊಂಡು ಹಾಡ್ದಲ್ಲ. ಹೌದು ಹೌದು ಮಾಡೋದಿದ್ರ ಅವ ತಿಳ್ದಂಗೆ ಬೈತಾನ ಅವನು ಹೇಗೆ ಮಾಡಲ್ ಬಿಡುಕರೆ. ಬರಲೇ ಬಂದಲ್ಲಿ ಹೇಳ್ಕೊಂಡು ಬಂದನ ಬಂದ್ರ ಅವ್ನು ರೊಕ್ಕೆಲ್ಲಿ ಬಂದವನು ಬಂದಿಲ್ಲ ಹೇಳ್ರಿ ಬರ್ತಾವ ಇನ್ನು ಚಾಲು ಬರ್ತಾವಲ್ರಿ. ಆದ ಕಾರಣ ಯಾವ ನಮ್ಮ ಕಂದಲ್ಗಾಯಿ ಗ್ರಾಮದ ಒಳಗೆ ಟೈಮ್ 11:30 ಅಲ್ಲಕ್ಕೆ ಬಂದದ 11:12 ಹಾಲು ಮತ್ತು ಮೂಲ ತಾನ ಹೇಳಿಕೆಂದ್ರೆ ನಿಮ್ಮ ಕಂದಲ್ಗಾಯಿ ಬ್ಯಾಳಿ ಮಾಸ್ತರ ಅವನೇನೇನು ಕಡಪ್ ಮಾಸ್ತರ ಅವನೇನು. ಅದಕ್ಕಲ್ಲೇ ಪಾರ ಚಳಂಬಳ್ಳಿಗೆ ಹಚ್ಬಿಡ್ಲಾಗ ನಾವು. ಅದಕ್ಕೆ ಕಡಪ್ ಮಾಸ್ತರ್ಗ ಹಾಡೋರು ಹೆಂಗೆ ಹಾಡ್ಲಿ. ಹೌದು ಹೇಳೋನ್ ಚೊಣ್ಣಿ ಭಾಳ ಕಟ್ಟಿಬೇಕು. ಹೌದು 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 ಅದಕ್ಕೆ ಸದ್ಯ ನಮ್ಮ ಕಡಪ್ ಮಾಸ್ತರ್ಗೆ ಪ್ರಶ್ನೆ ಏನು ಮಾಡೋದಪ್ಪ ಹಾಲು ಮತ್ತದೇ ಮಾಡ್ಬೇಕಾಗಿದೆ ಇಲ್ಲಿ. ಯಾಕಂದ್ರೆ ಸ್ಥಳ ಅದು ಇದು ಟೈಮ್ ಭಾಳ ಅದ. ಹೌದು ಹೌದು ಇಲ್ಲಿ ಹಿರಿಯಾರೋ ಬಹಳ ಕಂಡಪಟ್ಟಿ. ಹೌದು ಅದಕ್ಕೆ ಎಲ್ಲರ ಅರ್ಥ ಕೊಡ್ಕೊಂಡ ಎಲ್ಲ ವಿಷಯ ಎಲ್ಲ ಗೊತ್ತಿದ್ದವ್ರು ಹಾರ ಇಲ್ಲಿ ಹಾರ ಇದನ್ನು ಬರಲ್ಲಕ್ಕೆ ಮತ್ತೊಂದು ಮೇಳಲ್ಲ ಮತ್ತೊಂದು ಊರಲ್ಲ. ಅದಕ್ಕೆ ಹಾಲು ಮತ್ತ ವಿಷಯನೇ ಕೇಳಬೇಕಾಗ್ಯದ. ಕೇಳ್ರಿಪ್ಪ ಯಾಕಂದ್ರೆ ನಮ್ಮ ಕಡಪ್ ಮಾಸ್ತರ್ಗ ಮಾಳಿಂಗರಾಯನ 7 ಅವತಾರ ಮಾಳಿಂಗರಾಯನ 7 ಅವತಾರದಾಗ ಈ ಸದ್ಯ ಮಾಳಿಂಗರಾಯನ ಅವತಾರದಾಗ ತುಕಾಪುರ ಗೌಡ ಹೆಂಗೆ ತಾಯಿ ತಂದಿ ಹಿಂಗೆ ಜನ ತಕ್ಕೊಂಡು ಹುಟ್ಟಿ ಬಂದ ಧರಣಿಗೆ. ಹೌದು ಹಂಗೆ 7 ಯೋಗ ಮಾಳಿಂಗರಾಯನ ಒಳಗೆ ಯಾರ್ಯಾರದಿಂದ ಹುಟ್ಟಿ ಬಂದ ಅವು ಎಲ್ಲೇ ಸ್ಥಾನ ಮಾಡ್ದ ಅವರ ಸ್ಥಾನ ಯಾವದಿತ್ತು 7 ಯೋಗ ಹಿಡಿದು ಇದು ಹೆಂಗೆ ತುಕಾಪುರನ ಹುಟ್ಟಿದ ಹೆಂಗೆ ಜನಿಸಿ ಭೂಲೋಕಿಗೆ ಬಂದು ಹಂಗೆ 7 ಯೋಗದಾಗ ಎಲ್ಲೆಲ್ಲಿ ಹುಟ್ಟಿ ಹಂಗೆ ಮಾಡ್ದ ಅವ್ರ ತರಾಗಾವಳಿ ಹೆಂಗೆ ಬತ್ತು ಅನ್ನೋದು
ಇದು ಪಡೆಯಪ್ಪ ಮಾಸ್ತರ್ ಒಂದನೇ ಪ್ರಶ್ನೆ. ಹೌದಾ? ಎರಡನೇ ಪ್ರಶ್ನೆ ಏನು ಕೇಳೋದಪ್ಪ ಅಂತ ಹೇಳಿಕೆಂದ್ರೆ ಯಾವ ನಮ್ಮ ಆದಿಗೊಂಡನ ಭೂಮಿ ಹೌದು ಮುತ್ತ ಮದುಗೊಂಡ ಪಾರ್ವತಿ ಮಲಿ ಹಾಲದಿಂದ ಹುಟ್ಟಿದ್ರು ಅವ್ರ ಹೊಟ್ಟಿಲಿ ಆದಿಗೊಂಡ ಮಗ ಹುಟ್ಟಿ ಬಂದ ಆದಿಗೊಂಡಗೆ 6 ಮಂದಿ ಮಕ್ಕಳು. ಹೌದು. ಆಯಿಗೊಂಡ ಪಾಯಿಗೊಂಡ ಮರಗೊಂಡ ತುಮರಗೊಂಡ ಪದಮಣ್ಣ ಸಣ್ಣವ. ಹಳ್ಯಾಗ ಎಲ್ಲಪ್ಪ ಅಂದ್ರೆ ಆದಿಗೊಂಡನ ಭೂಮಿಗೆ ನೇಗಲ್ ಹಚ್ಚದ 12 ಲಂಬರ್ ಜಮೀನು ಆದಿಗೊಂಡನು. ಹೌದು. 6 ಲಂಬರ್ ನೇಗಲ್ ಹೊಡೆದ 6 ಲಂಬರ್ ಹೊಡೋರ್ದಾಗ ಹೊತ್ತಿಗೆ ನೇಗಲ್ ಹತ್ತು ಕುರಿ ಎದ್ದು. ಹೌದು. ಅದಕ್ಕೆ ಅದೇ ಬೆತ್ತ ನಗಾನೇ ಬೆತ್ತ ಮಾಡಿಕೊಂಡು ಕುರಿ ಕಾಯ್ಕೊತ ಹೊಂಟ ಹಾದ ಬಳಕ 6 ಲಂಬರ್ ನೇಗಲ್ ಹೊಡೆದಾನ. 6 ಲಂಬರ್ಗೆ ಹುತ್ತು ಹತ್ಯದ ಅಲ್ಲೇ ಬಿಟ್ಟು ಹೋಗ್ಯಾನ. ಆ ನೇಗಲ್ ಮುಂದೆ ಹೊಡೆದ್ರಿ ಯಾರು, ಅದ್ರ ರಾಗಾವಳಿ ಮಾಡಿದ್ರೆ ಯಾರು? ಹೌದು. ಸದ್ಯ ಆದಿಗೊಂಡನ ಭೂಮಿ ಅದು 12 ಲಂಬರ್ ಎಲ್ಲಿ ಅದು ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರಾಗರೇ ಆದಿಗೊಂಡನ ಭೂಮಿ ಅದು ಸದ್ಯ ಈ ಸದ್ಯ ಕಾಣಿಸ್ತದ ಎಲ್ಲಿ? ಇದು ಎರಡನೇ ಪ್ರಶ್ನೆ. ಹೌದು. ಅದಕ್ಕೆ ಬಹಳ ಮಾತಾಡೋದನ್ನ ಅರ್ತಿಲ್ಲ. ಪಡೆಯಪ್ಪ ಮಾಸ್ತರ ಮುಂದಿನ ಸಂಧಿಗೆ ಸಭಾ ಎಲ್ಲ ಶಾಂತದಿಂದ ಕೂತು ಕೇಳಿ ಕೆರಿಂದ್ರ ಯಾರೂ ಏನು ಹೇಳಾರ್ದು ಏನು ವಿಚಾರ ಮಾಡಿ ಹೇಳ್ತಾರ ಅದೊಂದು ವಿಷಯ ಅದ. ಇವು ಎಡ್ಡೆ ಹಾಲು ಮತ್ತು ವಿಷಯ ಮೂಲ ವಿಷಯ ಅವ. ಹೌದು. ಇದ್ರ ಹಿಂದೆ ಕತಿ ಭಾಳ ದೊಡ್ಡದವ. ಯಾನ ಹೇಳ್ತಾರ ಹಿರಿಯರು ನೋಡಿ ಕೇರಿಂದ್ರ ಸದ್ಯ ಒಂದು ವಿಷಯ ತರ ಹಾಡ್ನಾಗ ಎಲ್ಲರೂ ಹಾಡ್ತಾರ. ಹೌದು. ಶಾಡ್ ಬಾಬಾನ ಗುಡ್ಡ. ಹೌದು. ಶಾಡ್ ಬಾಬಾನ ಗುಡ್ಡ ಶಾಡ ಬಾಬಾನ ಗುಡ್ಡ ಅಂತಾರ. ಬಾಬಾನ ಗುಡ್ಡ. ಸ್ವಾಮರಾಯ್ ತುಕಾಪರಾಯ್ ವಾಸಸ್ಥಾನ ಮುಂದೆ ಹೋದ್ರೊಳಕಲ್ಲಿ ಸ್ವಾಮರಾಯ್ ಗೌಡ ಭೇಟಿ ಆದ ಬಳಿಕ ಶಾಡ್ ಬಾಬಾನಂದಾರ. ಶಾಡ್ ಬಾಬಾ ಅಂದ್ರೆ ಇವ್ ಎಲ್ಲಿ ಅವ? ಇವನ ತಾಯಿ ತಂದೆ ಯಾರು? ಇವ್ರ ಅಣ್ಣತಮ್ರ ಏಸು ಮಂದಿ ಅಲ್ಲಿ ಏಸು ಮಂದಿ ಉಳ್ದಾರ. ಈಗ ಮತ್ತೊಂದು ಜನಾಗ ಅವ್ರಿಗೆ ಗೌಡಿಕೆ ಅದಾವ. ಹೌದು. 3 ಸ್ಥಳ ಎಲ್ಲಿ ಈ ಸದ್ಯ ಬಂದಕ್ಕೆ ನಿಂತಾರ. ಅಲ್ಲಿ ಏಸು ಮಂದಿ ಶಾಡ್ ಬಾಬಾನ ಕೊಡದಾಗ ಏಸು ಮಂದಿ ಅಣ್ಣತಮ್ರ ಇದ್ರು. ಅದು ಬಾಬಾಗಳು ರೀ ಏಸು ಮಂದಿ ಅವ್ರ ತಾಯಿ ತಂದೆ 3 ಪ್ರಶ್ನೆ ಅವ. ದೈವಿಕ ಪಟಾಶಿ ಕೊಟ್ಟಕ್ಕಿಂದ ಎಲ್ಲ ಶಾಣೆ ಕಂದಲ್ಗೆ ಅಂತ ಕೇಳಿದನ. ನೀವು ಬಂದಟ್ಟು ಎಲ್ಲ ದೈವ ಮುಂದೆ ಮುಚ್ಚಿ ಇಡಬೇಡ್ರಿ, ಬಿಚ್ಚಿ ಹೇಳ್ರಿ, ನಾವು ಕೇಳ್ಕೊತೇವು. ಹೌದು. ನೀವು ಏನು ಕೇಳಿದ್ರೆ ಬಂದ್ರೆ ಬರ್ತತ್ ಹೇಳ್ತೇವೆ, ಬರ್ಲಿ ಅಂದ ಇಲ್ಲಿ ಹೇಳ್ತೇವೆ. ಯಾಕಂದ್ರೆ ದೊಡ್ಡ ಸಭಾ ಇನ್ನು ಹಂಗೇನು ಹೊಸ ಹಿಂಗೇನು ಇಲ್ಲ, ಹಳಿ ಮಂದಿನ ಇದ್ದೇವೆ ಎಲ್ಲರೂ. 3 ಪ್ರಶ್ನೆಗೆ ಉತ್ತರ ಕೊಟ್ಟು ಕೇಳಿದ್ರೆ ಮುಂದೆ ಪ್ರಶ್ನೆ ಮಾಡಿರ್ತೀಗ ಒಂದು ಖಾಲಿ ಹಾಡಿ ನಮ್ಮ ಕಂದಲ್ಗಾಯಿ ಮೇಳಿ ಪಾಳಿ ಹೋಗ್ತದ. ಯಾರೋ ಗದ್ದಲ್ ಮಾಡಬೇಡ್ರಿ, ಶಾಂತ ರೀತಿಯಿಂದ ಕೂತಿ ಕೇಳಿ ಬಿಡ್ಕೋತಾ ಇರ್ತೀವಿ.